ಸುತ್ತಮುತ್ತ ಮಾನವ ನಿರ್ಮಿತ ತಾಣಗಳಲ್ಲಿ ಆಗಿರೋದ್ರಿಂದ ಅವರು ಯಾವುದೋ ತೊಟ್ಟಿ ಆಗಿರ್ಬೋದು ಅಥವಾ ಇನ್ನೊಂದು ಪಾತ್ರೆಗಳು ನೀರು ಸಂಗ್ರಹ ಆಗುತ್ತೆ, ಅದನ್ನು ಸೊಳ್ಳೆ ನುಸುಳದಂಗೆ ಮುಚ್ಚಿಡೋ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಜೊತೆಗೆ ಹಾಗಾಗಿ ಕೆಲವು ಯಾವ ಉಜ್ಜಿ ತೊಳೆ ಅಂತಂತಾವು ಹೇಳುತ್ತಾ ಅಥವಾ ವಾರಕ್ಕೊಮ್ಮೆ ಕಡೆ ಪಕ್ಷ ಕೆಲವು ತೊಟ್ಟಿಗೆ ನೀರು ಸಂಗ್ರಹಗಾರಗಳನ್ನು ಉಜ್ಜಿ ತೊಳೆಯಲು ಆರೋಗ್ಯ ಶಿಕ್ಷಣ ಮಾಡ್ತಾ ಇದೆ. ಅದೇ ಥರಕ್ಕೆ ಕ್ಷೇತ್ರ ಮಟ್ಟದಲ್ಲಿ ಆರೋಗ್ಯ ಸಹಾಯಕ ಅಧಿಕಾರಿ, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಅಂತ ಇದ್ದಾರೆ. ಅವರು ಸಹ ಆಗಾಗ್ಗೆ ಭೇಟಿ ಮಾಡಿ ಅವರಿಗೆ ಗ್ರಾಮೀಣ ಜನರಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಇದ್ದಾರೆ, ಅವರು ಸಹ ಆಗಾಗ ಅದಲ್ಲದೆ ಪ್ರತಿ ಬುಧವಾರ ಮಧ್ಯಾಹ್ನ ವೈದ್ಯಾಧಿಕಾರಿಗಳು ಅವರ ಕ್ಷೇತ್ರ ಮಟ್ಟದಲ್ಲಿ ಭೇಟಿ ಮಾಡಿ ಈ ಸಾರ್ವಜನಿಕ ಈಗ ನಮ್ಮ ಸಿಸ್ಟರ್ ಆಶಾ ಕಾರ್ಯಕರ್ತರು ಏನು ಕೆಲಸ ನಿರ್ವಹಿಸಿದ್ರೆ ಅದರ ಬಗ್ಗೆ ಕ್ರಾಸ್ ಚೆಕ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವೇನು ಮಾಡ್ತೀವಿ, ತುರ್ತು ಅವಶ್ಯಕತೆ ಏನೇನಾದ್ರೆ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಏನು ತುರ್ತು ಅವಶ್ಯಕತೆ ಔಷಧಿಗಳನ್ನು ಸ್ಟಾಕ್ ಇಟ್ಕೊಂಡ್ರೆ ಕೇಳ್ತೀವಿ. ಜೊತೆಗೆ ಈ ಹಿನ್ನೆಲೆಯಲ್ಲಿ ಹಾಗಾಗಿ ಈಗ ಅಂದರೆ ಮೊದಲೇ ಯಾವುದೇ ಜ್ವರ ಅಥವಾ ಈ ಶಂಕಿತ ಪ್ರಕರಣಗಳು ತಲೆನೋವು, ಜ್ವರ ಅಂತದ್ದು, ಕಣ್ಣಿನ ಭಾಗ ನೋವು, ಅದಕ್ಕೆ ನೋವು ಈ ಥರ ಇದ್ದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 1-2-3 ಸ್ಯಾಂಪಲ್ಗಳನ್ನು ಜಿಲ್ಲಾ ಮಟ್ಟಕ್ಕೆ ಪರೀಕ್ಷೆ ಮಾಡಿ ಖಚಿತಪಡಿಸಿಕೊಂಡು ಹಿಂದೆನೇ ಸಮರೋಪಾದಿಯಲ್ಲಿ ಅಂತರ ಇಲಾಖೆಗಳ ಸಮನ್ವಯದೊಂದಿಗೆ ಬೇರೆ ಗ್ರಾಮ ಪಂಚಾಯತಿ ಆಗೋದು, ಶಾಲಾ ಮಕ್ಕಳ ಮೂಲಕ ಅಥವಾ ಬೇರೆಯವ್ರ ಮೂಲಕ ಅರಿವು ಮೂಡಿಸೋದ್ರ ಜೊತೆಗೆ ಸ್ವಚ್ಛತಾ ಆಂದೋಲನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲೆ 8ನೇ ಸ್ಥಾನದಲ್ಲಿ ಒಂದು ರೀತಿ ಆತಂಕಕಾರಿ ನಂಬರ್ಸ್ ನೋಡಿದ್ರೆ ಆತಂಕಕಾರಿ ಏನು ಕಾರಣ ಆಗಿದೆ ಅಂತ ಕಾರಣ ಅಂದ್ರೆ ಸರ್, ಈಗ ನಾವು ಮನುಷ್ಯ ಈಗ ಅಭಿವೃದ್ಧಿ ಆದಂಗೆ ಕೆಲವು ನಾವು ನೋಡ್ತೀವಿ. ಕೋವಿಡ್ ನಂತರ ಕೆಲವು ಜನಗಳನ್ನು ನೋಡಿದ್ರೆ ಇತ್ತೀಚೆಗೆ ನೀವು ನೋಡಿದ್ರೆ ಕಾಮಾರಿ ಅಭಿವೃದ್ಧಿ ಜಾಸ್ತಿ ಆದಂಗೆ ಕಾಮಾರಿಗಳು ಜಾಸ್ತಿ ಆಗ್ತದೆ. ಅದೇ ತರ ಸಣ್ಣ ಹೋಟೆಲ್, ಟೀ, ಜ್ಯೂಸ್ ಅಂಗಡಿಯಿಂದ, ಡಾಬಾಯಿಂದ ಎಂತ ಪ್ರತಿಯೊಂದು ಅಲ್ಲಿ ಊರು ಅಥವಾ ರಸ್ತೆ ಅದೇ ಬದಿಯ ಅಕ್ಕಪಕ್ಕಗಳಲ್ಲಿ ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಕೆಲವು ಒಳ್ಳೆವು ಇದರ ಕೆಲವು ನೀರಿನ ಸಂಬಂಧಿಸಿದ ಈ ಮೊದಲೆಲ್ಲ ಸಣ್ಣ ಪುಟ್ಟ ವಾಂತಿ, ಯಾವ್ದು ಸಣ್ಣ ಫಂಕ್ಷನ್ ಸಹ ಸುಮಾರು ಜನಕ್ಕೆ ವಾಂತಿ ಭೇದ ಇರ್ತಾವೆ. ಈಗೆಲ್ಲ ಶುದ್ಧ ಕುಡಿಯೋ ನೀರು ಬರೋದ್ರಿಂದ ಅದು ಕಡಿಮೆ ಇದೆ. ಆದರೆ ನಮ್ಮ ಮನುಷ್ಯರು ಅದೇ ರೀತಿಯಲ್ಲಿ ಘನತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡದಲ್ಲಿ ಇರೋದ್ರಿಂದ ಈ ಏನಾಗ್ತದೆ ಅಂದ್ರೆ ಈ ಸೊಳ್ಳೆ ಉತ್ಪತ್ತಿ ಅದರಲ್ಲಿ ಮಳೆ ನೀರಾಗೋದು ಅಥವಾ ಯಾವ್ದು ನೀರು ಸಂಗ್ರಹ ಆಗಿರೋದು ಸೊಳ್ಳೆ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಮನುಷ್ಯನ ಸುತ್ತಮುತ್ತಲೇ ಉತ್ಪತ್ತಿ ಆಗ್ತಾ ಇದೆ. ಅದರಿಂದ ಅವರು ಜನಗಳು ಇದ್ರ ಬಗ್ಗೆ ಎಚ್ಚರಿಸಿಕೊಂಡು ಅಂದ್ರೆ ಸಣ್ಣ ನೀರಿನ ಸಂಗ್ರಹಗಳನ್ನು ಮುಚ್ಚಿಟ್ಕೊಳ್ಳೋದು, ಕಿಟಕಿಗೆ ಮನೆ ಕಿಟಕಿ ಜಾಲರಿ ಬಳಸೋ ಸೊಳ್ಳೆ ಬಿಸಿ ಹಾಕೋದಾಗ್ಲಿ. ಹಗಲು ಎಷ್ಟೋ ಒಂದು ಹಳ್ಳಿಗಳಲ್ಲೆಲ್ಲ ವಯಸ್ಸಾದ ವೃದ್ಧರು ಅಥವಾ ಕ್ಯಾನ್ಸರ್ ಪೀಡಿತ, ಏನಾದ್ರು ಸ್ಟ್ರೋಕ್ ಆಗಿರೋ ಅಥವಾ ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳುಗಳೆಲ್ಲ ಹಗಲೊತ್ತೆ ಮಲಗ್ತಾ ಇರ್ತಾರೆ. ಅಂತರ ಕಡ್ಡಾಯವಾಗಿ ಸೊಳ್ಳೆ ಪರದೆ ಬಳಸೋದ್ರಿಂದ ಈಗ ಸೊಳ್ಳೆಯಿಂದ ಕಚ್ಚುವಿಕೆಯನ್ನು ಇದು ಮಾಡಬಹುದು. ಈಗಾಗಲೇ ಮೊದಲೇ ತಿಳಿಸಾಗಿ ನಾವು ಈ ಕಿಟಕಿಗೆ ಈಗ ಇನ್ಸೆಕ್ಟ್ ಈಗ ಈ ಡೆಂಗು ಏನು ವ್ಯಾಪಕ ಹರಡಿದೆ, ಇದನ್ನೇ ಬಂಡವಾಳ ಮಾಡ್ಕೊಂಡು ಈಗ ಟೆಸ್ಟಿಂಗ್ಗೂ ಹೆಚ್ಚು ಹಣ ಮತ್ತೆ ಟ್ರೀಟ್ಮೆಂಟ್ಗೂ ಮತ್ತೆ ಈ ಪ್ಲೇಟ್ಲೆಟ್ಸ್ ವಿಚಾರದಲ್ಲಿ ಕೂಡ ಸಾಕಷ್ಟು ದೊಡ್ಡ ರೀತಿಯಲ್ಲಿ ಪೇಷಂಟ್ಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಈಗ ಅದೇ ಪ್ಲೇಟ್ಲೆಟ್ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಬಟ್ ಆದ್ರೂ ನಾವು ಏನ್ ಮಾಡ್ತೀವಿ, ಕೆಲವನ್ನೆಲ್ಲ ಹೈ ರಿಸ್ಕ್ ಗ್ರೂಪ್ ಅಂತ ಅನ್ಕೊಂಡಿರ್ತೀವಿ. ಅಂದ್ರೆ ಕೆಲವರಿಗೆ ಮಾಮೂಲಿಗಿನಲ್ಲೂ ಕೆಲವರಿಗೆ ಮಾತ್ರ ಈಗ ಈ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಥವಾ ಡೆಂಗ್ಯೂ ಹೆಮರೇಜ್ ಫೀವರ್ ಆಗ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರಲ್ಲಿ ಎಂತರಿಗೆ ಅಂದ್ರೆ ಚಿಕ್ಕ ಮಕ್ಕಳು, ತೀವ್ರ ವಯಸ್ಸಾದರು, ಗರ್ಭಿಣಿಯರು, ಅದಲ್ಲದೆ ಹೃದಯ ಸಂಬಂಧಿ ಅಥವಾ ರೋಗಗಳಿಂದ ನರಳ್ತಾ ಇದೆ, ಬೇರೆ ಬೇರೆ ಮಾತ್ರೆ ತಗೊಂತಾರೆ. ಇಂಥವ್ರಿಗೆ ಅಂತರ್ನ ನಾವು ಏನು ಸಾಧ್ಯವಷ್ಟು ಎಷ್ಟೊತ್ತು ನಿಗಾ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಯಾವ ಟೈಮಲ್ಲಿ ಅಪಾಯಕಾರಿ ಚಿಹ್ನೆಗಳೇನಾರ ಬರ್ತಾ ಇದ್ರೆ, ಈಗ ಇದಕ್ಕಿದ್ದಂಗೆ ಜ್ವರ 1-2-3 ದಿನ ಕಡಿಮೆ ಆದಂಗಾಗಿ ಪುನಃ ಇದಕ್ಕಿದ್ದಂಗೆ ದಿಢೀರ್ನೆ ವಾಂತಿ ಜಾಸ್ತಿ ಆಗೋದು, ಚರ್ಮದ ಕೆಳಗೆ ಕೆಂಪು ಗಂಧೆ ಬರ್ತಕ್ಕಂಥದ್ದು, ವಾಂತಿ ಆದ್ರೆ ರಕ್ತ ಬರ್ತದೆ, ಬೇರೆ ಈ ತರ ಅಂದ್ರೆ ಅಪಾಯ ಚಿಹ್ನೆಗಳು ಬೇಗ ಗುರುತಿಸಿ ವೈದ್ಯರ ಸಂಪರ್ಕದಿರಂಗೆ ಇದು ಮಾಡೋಕೆ ಅಂದ್ರೆ ಬೇಗ ಕಾಂಪ್ಲಿಕೇಶನ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಆಲ್ರೆಡಿ ನಮ್ಮ ಜಿಲ್ಲೆದ ಪ್ರಾಬ್ಲಮ್ಯಾಟಿಕಲ್ ಇರೋದಕ್ಕೆ ಏನಂದ್ರೆ ಈ ನಮ್ಮಲ್ಲಿ ಏನಂದ್ರೆ ಒಂದು ಈ ಡೆಂಗ್ಯೂನಲ್ಲಿ ಮೋರ್ ದನ್ 4 ತರ ಸೀರೋ ಟೈಪ್ ಇದೆ, ಸಬ್ ಟೈಪ್. ಇದ್ರೊಳಗೆ ಈ ಮೋರ್ ದನ್ 4 ತರ ಇರೋದ್ರಿಂದ ಒಂದ್ಸರಿ ಒಂದರಲ್ಲಾಗಿ ಇನ್ನೊಂದ್ಸರಿ 2 ಆಗೋದು, ಈ ತರ ಆದಾಗ ಕಾಂಪ್ಲಿಕೇಶನ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಮುಖ್ಯವಾಗಿ ಸೊಳ್ಳೆ ಉತ್ಪತ್ತಿ ತಾಣಗಳ ಬಗ್ಗೆ ಅಂದ್ರೆ ಸ್ವಚ್ಛತೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.